ಸ್ನೇಹಿತರೆ, ಕಳೆದ ವಿಡಿಯೋನಲ್ಲಿ ನಾವು ರಿಚ್ ಮತ್ತು ಪೂರ್ ಮೆಂಟ್ಯಾಲಿಟಿ ನಡುವೆ ಇರುವ ಡಿಫ್ರೆನ್ಸ್ನ ತಿಳ್ಕೊಂಡಿದ್ವಿ. ಹಾಗೆ ಅದರಿಂದ ಹೊರಗೆ ಬರಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದರೆ ಏನು, ಅದರಿಂದ ಹೇಗೆ ಹೊರಗೆ ಬರಬೇಕು, ಮತ್ತು ಅದಕ್ಕೆ ಬೇಕಾಗಿರೋವಂಥ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವುದು, ಅದೇ ಥರ ಈ ಸ್ಟೆಪ್ಸ್ನ ಯೂಸ್ ಮಾಡಿ 5 ಜನ ಹೊರಗೆ ಬಂದಿರೋ ಅಂಥ ನಿಜವಾದ ಉದಾಹರಣೆಗಳನ್ನ ನೋಡೋಣ ಬನ್ನಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೆಲವರು 10,000 ರೂಪಾಯಿ ತಿಂಗಳು ಸಂಬಳದಿಂದ 10 ಲಕ್ಷ ತಿಂಗಳ ಸಂಬಳಕ್ಕೆ ಹೋಗ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಜೀವನ ಪರ್ಯಂತ ಕಷ್ಟದಲ್ಲೇ ಹೋರಾಟ ಮಾಡ್ಕೊಂಡಿರ್ತಾರೆ. ಈ ಥರ ಯಾಕಾಗುತ್ತೆ? ನೀವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಸಂಬಳ ತಗೋಬೇಕು, ಬಿಲ್ ಪೇ ಮಾಡಬೇಕು, EMI ತುಂಬಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡೇ ಇರ್ತೀರ. ಇದು ಒಂದು ಟ್ರ್ಯಾಪು. ಈ ಒಂದು ಲೂಪು ನಿಮ್ಮನ್ನ ಯಾವಾಗಲೂ ಸಂಕಷ್ಟದಲ್ಲೇ ಮುಳುಗಿಸಿರುತ್ತೆ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಏನು ಬದಲಾಗ್ತಿಲ್ಲ ಅಂತ ಅನುಭವ ಆಗ್ತಿದೆಯಾ? ಮತ್ತು ಈ ಅನುಭವದಿಂದ ಹೊರಗೆ ಬರಬೇಕು ಅಂತಂದರೆ ಅದು ಹೆಚ್ಚು ದುಡಿಯೋದ್ರಿಂದ ಅಲ್ಲ, ಹೇಗೆ ಸ್ಮಾರ್ಟ್ ವರ್ಕ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇವಾಗ ಹೇಳೋಕೆ ಹೊರಟಿರೋಂಥ 5 ಪಾಯಿಂಟ್ಗಳು ಮತ್ತು 5 ಉದಾಹರಣೆಗಳು ಕೂಡ ಹೀಗೆ ಸ್ಟಾರ್ಟ್ ಆಗಿದ್ದು. ಇವರು ಸಹ ನಿಮ್ಮಂತೆಯೇ ಪ್ರಾರಂಭ ಮಾಡಿದ್ದು. ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಕಡಿಮೆ ಹಣ ಇದ್ದು ಯಾವುದೇ ಶಾರ್ಟ್ ಕಟ್ ಇಲ್ಲದೆ ಇವತ್ತು ಅವರು ಸಾವಿರಾರು ಕೋಟಿಗಳ ಮಾಲೀಕರಾಗಿದ್ದಾರೆ. ಇವರು ಹೇಗೆ ಇದನ್ನ ಸಾಧನೆ ಮಾಡಿದರು ಮತ್ತು ಮುಖ್ಯವಾಗಿ ನೀವು ಕೂಡ ಈ ಸಾಧನೆಯನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಈ ಕಥೆಗಳ ಮೂಲಕ ಹೇಳ್ತಿದ್ದೇನೆ. ಇದು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಕೂಡ ಬದಲಾಯಿಸಬಹುದು. ಇದರಲ್ಲಿ ಮೊದಲನೇ ಸ್ಟೆಪ್ಸ್ ಬಂದ್ಬಿಟ್ಟು ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಇವರ ಬಗ್ಗೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಬೇಕು. ಇವರು ಸುಂದರ್ ಪಿಚಾಯ್. ಸುಂದರ್ ಪಿಚಾಯ್ ಅವರ ಮನೆಗೆ ಮೊದಲ ಬಾರಿಗೆ ಟೆಲಿಫೋನ್ ಬಂದಾಗ ಅದು ಕೇವಲ ಒಂದು ಡಿವೈಸ್ ಆಗಿರಲಿಲ್ಲ, ಅದು ಅವರ ಭವಿಷ್ಯನೇ ಬದಲಿಸಿದ ಕ್ಷಣವಾಗಿತ್ತು. ಅವರ ಮನೆಗೆ ಬಂದ ಮೊದಲ ಫೋನ್ ಕರೆ ಅವ್ರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳನ್ನ ಹುಟ್ಟಾಕ್ತು. ಇದು ಹೇಗೆ ಕೆಲಸ ಮಾಡುತ್ತೆ, ಇದರಿಂದಿರೋ ಟೆಕ್ನಾಲಜಿ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಅತಿಯಾದ ಆಸಕ್ತಿನೇ ಟೆಕ್ನಾಲಜಿ ಕಡೆಗೆ ಅವರ ದಾರಿಯನ್ನು ತೋರುವ ಮೊದಲ ಹೆಜ್ಜೆ ಆಯಿತು. ಅವರು ಇಂಜಿನಿಯರಿಂಗ್ ಮುಗಿಸಿದ್ರು, ನಂತರ IITಗೆ ಹೋದರು. ಅದಾದಮೇಲೆ ಅವ್ರಿಗೆ ಸ್ಟ್ಯಾನ್ಫರ್ಡಲ್ಲಿ ಚಾನ್ಸ್ ಸಿಕ್ತು. ಇದೇ ಥರ ಅವ್ರು ತಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿಕೊಂಡು ಇವತ್ತು ಗೂಗಲ್ನ CEO ಆಗಿದ್ದಾರೆ. ಇದರಿಂದ ನಾವು ಕಲಿಬೇಕಾಗಿರೋದು ಏನಪ್ಪ ಅಂತಂದರೆ, ಒಂದು ಸಣ್ಣ ಅನುಭವ ಕೂಡ ನಮ್ಮ ಭವಿಷ್ಯನ ಬದಲಾಯಿಸ್ಬೋದು. ನಾವು ದಿನಾಗ್ಲೂ ಏನಾದರೂ ಹೊಸದನ್ನ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕು. ನಾವು ನಮ್ಮ ಸಂಬಳ ಕಡಿಮೆ ಅಂತ ಅಳ್ಕೊಂಡು ಕೂತ್ಕೋಬಾರ್ದು. ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೋತಾ ಇದ್ರೆ ಅದೇ ಸಂಬಳ ನಮ್ಮನ್ನ ಆಟೋಮೆಟಿಕ್ ಆಗಿ ಹುಡ್ಕೊಂಡು ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಇನ್ಕ್ರೀಸಿಂಗ್ ಯುವರ್ ಇನ್ಕಮ್ ಸ್ಟ್ರೀಮ್ಸ್. ಅಂದರೆ ನಮ್ಮ ಆದಾಯದ ಮಾರ್ಗಗಳನ್ನ ಹೆಚ್ಚಿಸ್ಕೋಬೇಕು. ಇವರ ಹೆಸರು ವಿನೀತಾ ಸಿಂಗ್. ನಿಮ್ಗೆ ಗೊತ್ತಾ, ವಿನೀತಾ ಸಿಂಗ್ ಅವರಿಗೆ ಕಾಲೇಜ್ ಮುಗಿಸಿದ ತಕ್ಷಣ 1 ಕೋಟಿಯ ಜಾಬ್ ಆಫರ್ ಬಂದಿತ್ತು. ಆದರೆ ಅವರು ಅದನ್ನು ರಿಜೆಕ್ಟ್ ಮಾಡಿಬಿಟ್ರು. ಅವ್ರು ರಿಜೆಕ್ಟ್ ಮಾಡಿದ್ದು ಏನಂತ ಗೊತ್ತಾ? ಅವ್ರಿಗೆ ಗೊತ್ತಿತ್ತು ಜಾಬ್ ಮಾಡ್ಕೊಂಡು ಕೂತಿದ್ರೆ ನಿಜವಾಗ್ಲೂ ವೆಲ್ತಿ ಆಗಿರೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಅವರು 1 ಕೋಟಿ ಸಂಬಳ ಕೊಡೋವಂಥ ಕೆಲಸನ ಬಿಟ್ಬಿಟ್ಟು ಏನು ಮಾಡೋಕ್ಕೆ ಹೊರಟಿದ್ರು? ಅವರು ತಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟು ತುಂಬ ಸೋಲುಗಳನ್ನೂ ಕೂಡ ಅನುಭವಿಸ್ಬೇಕಾಯ್ತು. ಆಮೇಲೆ ಅವ್ರಿಗೆ ತುಂಬ ಸಾಲಗಳು ಕೂಡ ಆಯಿತು. ಆಮೇಲೆ ಆಲ್ಮೋಸ್ಟ್ ಗಿವ್ ಅಪ್ ಮಾಡುವಂಥ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ರು. ಆವಾಗ ಅವ್ರಿಗೆ ಹೊಳೆದಿದ್ದೆ ಇಂಡಿಯನ್ ಕಾಸ್ಮೆಟಿಕ್ ಇಂಡಸ್ಟ್ರಿ. ಯಾಕೆ ಅಂದರೆ ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಅವ್ರಿಗೆ ಕಾಣಿಸ್ತಾ ಇತ್ತು ಮತ್ತು ಅವ್ರದೇ ಆದಂಥ ಒಂದು ಕಾಸ್ಮೆಟಿಕ್ ಬ್ರ್ಯಾಂಡ್ನ ಆರಂಭಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರು. ಆದರೆ ಅಷ್ಟು ಸುಲಭ ಇರಲಿಲ್ಲ ಅದು. ಅವರು ಇನ್ವೆಸ್ಟರ್ಸ್ ಹತ್ರ ಎಲ್ಲ ಹೋದಾಗೆಲ್ಲ ಅವ್ರಿಗೆ ನಿರಾಶೆನೇ ಆದರೆ ಅವರು ತಮ್ಮ ದೃಢ ನಿರ್ಧಾರದಿಂದ, ಆತ್ಮವಿಶ್ವಾಸ ಮತ್ತು ಕೌಶಲ್ಯದಿಂದ ಮನೆಯಲ್ಲೇ ಶುಗರ್ ಕಾಸ್ಮೆಟಿಕ್ಸ್ ಅನ್ನೋ ಅಂತ ಒಂದು ಕಂಪನಿನ ಕಟ್ತಾರೆ. ಇವಾಗ ಅದು 5,000 ಕೋಟಿ ಮೌಲ್ಯದ ಕಂಪ್ನಿ ಆಗಿದೆ. ಇದರಿಂದ ನಾವು ಏನು ಕಲಿಬೋದು ಅಂತಂದರೆ, ಸಂಬಳ ಒಂದನ್ನೇ ನೆಚ್ಕೊಂಡು ಕೂತಿದ್ರೆ ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಯಾವುದಾದ್ರೂ ಸ್ಮಾಲ್ ಬಿಸ್ನೆಸ್ ಅಥವಾ ಒಂದು ಸೈಡ್ ಹಸಲ್ ಅಂತ ಒಂದಿದ್ರೆ ಇನ್ನೊಂದು ಇನ್ಕಮ್ ಸ್ಟ್ರೀಮ್ನ ನಾವು ಪಡಿಬೋದು. ಪಾಯಿಂಟು, ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಅದನ್ನು ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಕೊಂಡು ಕೂರಬಾರ್ದು. ಇದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೇಕು ಅಂದರೆ ರಾಕೇಶ್ ಜುಂಜುನ್ವಾಲಾ ಅವರು. ಅವ್ರ ಬಗ್ಗೆ ನೀವೆಲ್ಲರೂ ಖಂಡಿತ ಕೇಳೇ ಇರ್ತೀರ. ಸ್ಟಾರ್ಟಿಂಗಲ್ಲಿ ರಾಕೇಶ್ ಅವ್ರ ಹತ್ರ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಇದ್ದಿದ್ದು ಕೇವಲ 5,000 ರೂಪಾಯಿಗಳೇ.
ಅವ್ರ ಫ್ರೆಂಡ್ಸ್ ಎಲ್ಲ ಹೊಸ ಬೈಕ್ಗಳು ಅದು ಇದು ತಗೋಬೇಕು ಅಂತಿದ್ದಾಗ ರಾಕೇಶ್ ಜುಂಜುನ್ವಾಲಾ ಅವರು ಶೇರ್ ಮಾರ್ಕೆಟಲ್ಲಿ ಈ 5,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾರೆ. ಅವರು ಸ್ಟಾರ್ಟಿಂಗ್ ತಗೊಂಡಂಥ ಸ್ಟಾಕ್ಸ್ಗಳಲ್ಲಿ ಟಾಟಾ ಟೀ ಕೂಡ ಒಂದು. ಅವ್ರ ಫ್ರೆಂಡ್ಸ್ ಎಲ್ಲ ಟೀ ಕುಡಿಯೋದಕ್ಕೆ ಅಂತ ಹಣ ಖರ್ಚು ಮಾಡ್ತಾ ಇದ್ರೆ ಇವರು ಆ ಟೀ ತಯಾರಿಸ್ತಿದ್ದಂಥ ಕಂಪ್ನಿ ಮೇಲೆನೆ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಟಾಕ್ ಅವ್ರಿಗೆ ಚೆನ್ನಾಗಿ ಲಾಭ ತಂದು ಕೊಡ್ತು. ಆದರೆ ಇದು ಕೇವಲ ಅವರ ಪ್ರಾರಂಭವಾಗಿತ್ತು. ನಂತರ ಅವರು ಈ ಸ್ಟಾಕ್ ಮಾರ್ಕೆಟ್ನ ಚೆನ್ನಾಗಿ ಅಧ್ಯಯನ ಮಾಡಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಕಲ್ತ್ಕೊಂಡು ಇನ್ನೂ ಕೆಲವು ಸ್ಟಾಕ್ಸ್ ಲೈಕ್ ಟೈಟನ್, ಲೂಪಿನ್, ಕ್ರಿಸಿಲ್ ಮುಂತಾದ ಸ್ಟಾಕ್ಸ್ನ ತಗೊಳ್ತಾರೆ. ಆಮೇಲೆ ಅದರಿಂದ ಚೆನ್ನಾಗಿ ಲಾಭ ಕೂಡ ಮಾಡ್ತಾರೆ. ಇವಾಗ ಅವರು ಇಂಡಿಯಾದ ಬಿಗ್ ಬುಲ್ ಅಂತಾನೆ ಕರೆಸ್ಕೊಂತಾರೆ. ಇದರಿಂದ ಏನು ಕಲಿಬೋದು ಅಂತಂದರೆ ಇನ್ವೆಸ್ಟ್ಮೆಂಟ್ನ ಸರಿಯಾಗಿ ಮತ್ತು ಸರಿಯಾದ ಟೈಮಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ನಾವು ದುಡ್ಡುಗೋಸ್ಕರ ಅಲ್ಲ, ದುಡ್ಡು ನಮಗೋಸ್ಕರ ಕೆಲಸ ಮಾಡಬೇಕು. ಆ ಥರ ಒಂದು ಕಲೆನ ಕಲ್ತ್ಕೋಬೇಕು. ನೆಕ್ಸ್ಟ್ ಪಾಯಿಂಟು ಆಸೆಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು, ಲಯಬಿಲಿಟೀಸ್ನಲ್ಲ. ನಿಮಗೆಲ್ಲ ಝೀರೋದಾ ಕಂಪ್ನಿ ಗೊತ್ತಿದೆಯಲ್ಲ, ಅದರ ಫೌಂಡರ್ ಆದಂಥ ನಿತಿನ್ ಕಾಮತ್ ಅವರು ತಮ್ಮ 17ನೇ ವಯಸ್ಸಿನಲ್ಲಿ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋ ವಿಷಯ ಗೊತ್ತಿತ್ತಾ? ಅವರು ರಾತ್ರಿ ಎಲ್ಲ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿಕೊಂಡು ಡೇ ಟೈಮಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರು. ಆದರೆ ಅವ್ರಿಗೆ ಆ ಟೈಮಲ್ಲಿ ಈ ಸ್ಟಾಕ್ ಬ್ರೋಕರ್ಸು ತಗೊಳ್ತಾ ಇದ್ದಿದ್ದ ಫೀಸು ತುಂಬ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅವರು ತಮ್ಮದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಈ ಟ್ರೇಡಿಂಗ್ ಮಾಡೋದಕ್ಕೆ ಅಂತ ಅನ್ನೋ ಒಂದು ಐಡಿಯಾ ಬಂದು ಝೀರೋದಾ ಅನ್ನೋ ಒಂದು ಕಂಪ್ನಿನ ಅವರು ಮತ್ತು ಅವ್ರ ತಮ್ಮ ಆದಂಥ ನಿಖಿಲ್ ಕಾಮತ್ ಹುಟ್ಟಾಕ್ತಾರೆ. ಹಾಗಾಗಿ 2010ರಲ್ಲಿ ಝೀರೋದಾ ಹುಟ್ಕೊಂತು. ಎಲ್ರಿಗೂ ಕಡಿಮೆ ಬ್ರೋಕರೇಜ್ನಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ಅವಕಾಶನೂ ಕೂಡ ಅವರು ದೊರಕಿಸ್ಕೊಡ್ತಾರೆ. ಇವತ್ತಿಗೆ ಝೀರೋದಾ ಇಂಡಿಯಾದ ನಂಬರ್ 1 ಬ್ರೋಕಿಂಗ್ ಫರ್ಮ್ ಆಗಿದೆ ಮತ್ತು ಈ ಪ್ಲ್ಯಾಟ್ಫಾರ್ಮ್ನ 1,30,30,00,000 ಜನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೂ ಈ ಕಂಪ್ನಿಯ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 50,000 ಕೋಟಿಗಿಂತ ಜಾಸ್ತಿ ಇದೆ. ಇದರಿಂದ ಏನು ಕಲ್ತ್ಕೊಂಡ್ವಿ ಅಂತಂದರೆ ಮಿಡಲ್ ಕ್ಲಾಸ್ ಜನ ಲಯಬಿಲಿಟೀಸ್ನ ಬೈ ಮಾಡ್ತಾರೆ. ಅಂತಂದರೆ ಕಾರ್ಗಳು, ಗ್ಯಾಜೆಟ್ಗಳು, ಹೋಮ್ ಲೋನ್ಗಳು, ಈ ಥರ ವಸ್ತುಗಳನ್ನ. ಆದರೆ ರಿಚ್ ಅಥವಾ ವೆಲ್ತಿ ಆಗಿರಬೇಕು ಅಂತಂದರೆ ನೀವು ಬುದ್ಧಿವಂತಿಕೆಯಿಂದ ಸ್ಟಾಕ್ಸ್ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ನೆಕ್ಸ್ಟ್ ಮತ್ತು ಕೊನೆಯ ಇಂಪಾರ್ಟೆಂಟ್ ಪಾಯಿಂಟು ಬೇರೆ ಶ್ರೀಮಂತರಿಂದ ಕಲಿಯುವಂಥದ್ದು ಮತ್ತು ಅವ್ರ ಜೊತೆ ನೆಟ್ವರ್ಕ್ ಬೆಳೆಸ್ಕೊಳ್ಳೋದು. ಇವರು ಹರ್ಷ್ ಮಾರಿವಾಲಾ. ಇವರು ಯಾವುದೇ ಒಂದು ಟೆಕ್ ಕಂಪನಿನ ಕಟ್ಟಲಿಲ್ಲ ಅಥವಾ ಯಾವುದೇ ಒಂದು ವಸ್ತುನ ಇನ್ವೆಂಟ್ ಮಾಡಲಿಲ್ಲ. ಇವರು ಒಂದು ಸಿಂಪಲ್ ಪ್ರಾಡಕ್ಟ್ ಅಂದರೆ ಕೋಕೋನಟ್ ಆಯಿಲ್ನ ತಗೊಂಡು ಇವತ್ತಿನ ದಿನ ಒಂದು 80,000 ಕೋಟಿ ರೂಪಾಯಿಯ ಎಂಪೈರ್ನ ಬಿಲ್ಡ್ ಮಾಡಿದ್ದಾರೆ. ಹರ್ಷ್ ಮಾರಿವಾಲಾ ಅವರ ಕುಟುಂಬ ಒಂದು ಸಣ್ಣ ಆಯಿಲ್ ಇಂಡಸ್ಟ್ರೀಸ್ನ ವ್ಯಾಪಾರ ಮಾಡ್ತಿದ್ರು. ಅವರು ಈ ಮಾಡರ್ನ್ ಬ್ರ್ಯಾಂಡ್ಗಳ ಥರ ಕಾರ್ಯನಿರ್ವಹಣೆ ಮಾಡ್ತಾ ಇರಲಿಲ್ಲ. ಅವರು ಇನ್ನು ಟ್ರೆಡಿಷ್ನಲ್ ವೇಯಲ್ಲಿ ಟಿನ್ ಕ್ಯಾನ್ಗಳಲ್ಲೇ ಇನ್ನು ಆಯಿಲ್ನ ಪ್ಯಾಕೇಜಿಂಗ್ ಮಾಡ್ತಾಯಿದ್ರು. ನಂತರ ಅವರು ಈ ಮಾಡರ್ನ್ ಕಂಪ್ನೀಸು ಹೇಗೆ ಪ್ಯಾಕೇಜಿಂಗ್ ಮಾಡ್ತಾರೆ ಅನ್ನೋದನ್ನು ಹೋಗಿ ನೋಡ್ಕೊಂಡು ಬಂದು ಅದರದ್ದು ನೆಟ್ವರ್ಕ್ ಬಿಲ್ಡ್ ಮಾಡಿಕೊಂಡು ಅವರು ಕೂಡ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಪ್ಯಾಕೇಜಿಂಗ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಪ್ಯಾರಾಶೂಟ್ ಅನ್ನೋ ಕೋಕೋನಟ್ ಆಯಿಲ್ನ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಪ್ಯಾಕೇಜಿಂಗ್ ಮಾಡಿ ಪರಿಚಯ ಮಾಡಿದ್ರು. ಇದು ಒಂದು ದೊಡ್ಡ ಸಕ್ಸಸ್ ತಂದು ಕೊಡ್ತು ಅವರಿಗೆ. ಜನನೂ ಕೂಡ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವತ್ತಿಗೂ ಕೂಡ ಜನ ಅಂಗಡಿಗೆ ಹೋಗಿ ಏರ್ ಆಯಿಲ್ ಕೊಡಿ ಅಂತ ಯಾರು ಕೇಳೋಲ್ಲ, ಪ್ಯಾರಾಶೂಟ್ ಕೊಡಿ ಅಂತಲೇ ಕೇಳೋದು. ಹರ್ಷ್ ಅವರು ಪ್ಯಾರಾಶೂಟ್ ಯಶಸ್ಸಿಗೆ ನೋಡಿ ನಿಲ್ಲಿಲ್ಲ. ಅವರು ಸಫೋಲಾ, ಹೇರ್ ಆ್ಯಂಡ್ ಕೇರ್, ಲಿವಾನ್, ಸೆಟ್ ವೆಡ್ ಮುಂತಾದ ಬ್ರ್ಯಾಂಡ್ಗಳನ್ನ ಹುಟ್ಟಾಕಿದ್ರು. ಇದರಿಂದ ಆ ಕಂಪ್ನಿಯ ಸ್ಟಾಕ್ ಪ್ರೈಸ್ ಕೂಡ ರೈಸ್ ಆಗಿ ಮ್ಯಾರಿಕೋ ಕಂಪ್ನಿ ಬಂದ್ಬಿಟ್ಟು ಇವತ್ತಿಗೆ 80,000 ಕೋಟಿ ರೂಪಾಯಿಯ ಕಂಪ್ನಿ ಆಗಿದೆ. ಇದರಿಂದ ಏನು ಕಲ್ತ್ಕೋಬೋದು ಅಂದರೆ ನಾವು ಬೇರೆಯವ್ರನ್ನ ನೋಡಿ ಒಂದು ಸಣ್ಣ ಸುಧಾರಣೆ ನಮ್ಮ ಪ್ರಾಡಕ್ಟ್ನಲ್ಲಿ ಮಾಡಿದ್ರೆ ಅದರಿಂದ ದೊಡ್ಡ ಯಶಸ್ಸು ಕೂಡ ಸಿಗ್ಬೋದು ಅನ್ನೋದು ತೋರಿಸುತ್ತೆ. ನೀವು ನೋಡಿದ ಈ ಎಲ್ಲರೂ ಸರಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಅವ್ರಿಗೆ ವಿಶೇಷ ಶಿಕ್ಷಣ ಇರಲಿಲ್ಲ, ಭಾರಿ ಇನ್ವೆಸ್ಟ್ಮೆಂಟ್ ಏನಿರಲಿಲ್ಲ, ಅಥವಾ ತಂದೆ ತಾಯಿಯ ಬಿಸ್ನೆಸ್ ಅವ್ರಿಗೆ ಬಂದಿರಲಿಲ್ಲ. ಆದರೆ ಅವರೆಲ್ಲರಿಗೂ ಒಂದು ಸಂಗತಿ ಇತ್ತು, ಅವರು ಹಳೆ ಪ್ರಾಕ್ಟೀಸಸ್ಗಳನ್ನ ಮುರಿದು ಹೊಸದಾಗಿ ಏನೋ ಮಾಡಬೇಕು ಅಂತ ಅನ್ನೋ ಒಂದು ಡಿಟರ್ಮಿನೇಷನ್ ಇತ್ತು ಅವ್ರಿಗೆ. ನೀವು ಕೂಡ ಈ ವಿಡಿಯೋ ನೋಡ್ಬೇಕಾದ್ರೆ ಕನಸು ಕಾಣ್ತಾ ಇರ್ಬೋದು, ನಾನು ಇವ್ರುಗಳ ಥರ ಆಗಬೇಕು ಅಂತಂದ್ಬಿಟ್ಟು. ಒಂದು ಪ್ರಶ್ನೆ ಇದೆ, ಈ ಕನಸುಗಳು ಕೇವಲ ಕನಸಾಗೇ ಇರ್ತಾ ಅಥವಾ ನೀವು ಅದನ್ನು ನನಸು ಮಾಡೋಕ್ಕೆ ಏನಾದರೂ ಪ್ರಯತ್ನ ಪಡ್ತೀರಾ ಅಂತ ಅಂದ್ಬಿಟ್ಟು. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವರಲ್ಲಿ ಯಾರ ಸ್ಟೋರಿ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಮತ್ತು ನೀವು ಯಾರ ಥರ ಆಗೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು.